ಹಾವೇರಿಯಲ್ಲಿ ಒಂದು ರಾಯರ ಪವಾಡ ನಡೆದಿದೆ. ವಿದ್ಯಾರ್ಥಿನಿ ಬದುಕಿಗೆ ರಾಯರ ಕೃಪೆಯಿಂದ ಹೊಸ ತಿರುವು ಪಡೆದುಕೊಂಡಿದೆ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಎಂದಿದ್ದ ವೈದ್ಯರಿಗೆ ಅಚ್ಚರಿ ಉಂಟಾಗಿರುವಂಥದ್ದು. ವೀಲ್ ಚೇರ್ ಸೇರಿದ್ದ ಯುವತಿಗೆ ರಾಯರ ಕೃಪೆಯಿಂದ ಹೊಸ ಜೀವನ ಸಿಕ್ಕಂತಾಗಿದೆ. ಇನ್ನು ನಿವೇದಿತಾಳ ಬಾಳಲ್ಲಿ ಒಂದು ಅಚ್ಚರಿಯ ಪವಾಡ ನಡೆದಿದೆ ರಾಯರ ಕೃಪೆಯಿಂದ. ನಿಗಳೂರು ಗ್ರಾಮದ ಶಿವಪ್ಪ ಅವರ ಪುತ್ರಿ ನಿವೇದಿತಾ ಅವರಿಗೆ ಹೊಸ ಜೀವನ ಸಿಕ್ಕಂತಾಗಿದೆ. ಗದಗದಲ್ಲಿ MBBS ಅಂತಿಮ ವರ್ಷದಲ್ಲಿ ಓದ್ತಾ ಇದ್ರು ಇವರು. ಅಪರೂಪದ ಆಟೋಇಮ್ಯೂನ್ಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ನಿವೇದಿತಾ. ಇನ್ನು ಮೂರ್ಛೆ ಹೋಗುವಂಥದ್ದು, ಕೈಕಾಲು ಸ್ವಾಧೀನ ಕಳೆದುಕೊಂಡು ವೀಲ್ ಚೇರ್ಗೆ ಸೀಮಿತವಾಗಿದ್ರು ಇಷ್ಟು ದಿನಗಳ ಕಾಲ. ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಆದರೂ ಕೂಡ ಚೇತರಿಕೆ ಕಾಣಿಸ್ತಿರ್ಲಿಲ್ಲ. ಇನ್ನು ಮಣಿಪಾಲ್ ಆಸ್ಪತ್ರೆ ಸೇರಿ ಹಲವು ಆಸ್ಪತ್ರೆಗಳಿಗೆ ಅಲೆದಿದ್ರು ಈ ಕುಟುಂಬ. ಕೊನೆಗೆ ರಾಯರ ಮೊರೆ ಹೋದ ಕುಟುಂಬಕ್ಕೆ ಹೊಸ ಜೀವನ ಸಿಕ್ಕಂತಾಗಿದೆ. ಹಾವೇರಿಯಲ್ಲಿ ಒಂದು ರಾಯರ ಪವಾಡ ನಡೆದಿರುವಂಥದ್ದು. ವಿದ್ಯಾರ್ಥಿನಿ ಬದುಕಿಗೆ ರಾಯರ ಕೃಪೆಯಿಂದ ಹೊಸ ತಿರುವು ಸಿಕ್ಕಿದೆ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಯಿತು. ಆ ಡಯಾಗ್ನೋಸ್ ಆದಮೇಲೆ ಬರೀ ಫಿಟ್ಸ್ ಬರೋಕ್ಕೆ ಶುರುವಾಯಿತು ಮೇಲೆ. ಸೊ ಆವಾಗ ನಾನು ಟ್ರೀಟಿಂಗ್ ಮಾಡೋ ಡಾಕ್ಟರ್ ಅಮೃತ್ ಸರ್ ಅವರು ಮತ್ತು ಅವ್ರ ಟೀಮು ನನಗೆ ICUಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ 18ರಿಂದ 20 ದಿನ ಇದ್ವಿ. ಅಲ್ಲಿರೋದು ಏನೂ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಲಾಸ್ಟ್ 3 ಡೇಸು ನಮ್ಮ ಪಪ್ಪ ಮಮ್ಮಿಗೆ ಹೇಳಿದ್ರು ಅವರು, ಸೊ ಇವಳು ಉಳಿದಾದರೂ ಉಳಿಬೋದು, ನಮ್ಮ ಕಡೆ ಏನೂ ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ ಅಂತ. ಸೊ ಅವಾಗೆಲ್ಲ ಇಲ್ಲಿ ಹೊಸರುತ್ತಿಯಲ್ಲಿರೋ ಮಠಕ್ಕೆ ಹೋಮ ಅವನ್ನ ಎಲ್ಲ ಮಾಡಿಸಿದ್ರು, ಕ್ಷೀರಾಭಿಷೇಕ ನಮ್ಮ ಅಕ್ಕ ಅವರೆಲ್ಲ ಮಾಡಿಸಿದ್ರು. ಅವಾಗ ನಾನು ಹುಷಾರಾಗಿ ಬಂದಮೇಲೆ ಸುಬದೇಂದ್ರ ತೀರ್ಥರು ಇಲ್ಲಿ ಹೊಸರುತ್ತಿಗೆ ಬಂದಿದ್ದರು. ಸೊ ಅವಾಗ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅವ್ರ ಆಶೀರ್ವಾದ ಆಗಲಿ ನಿಮಗೆ ಅಂತ. ಸೊ ಅಲ್ಲಿ ಹೋಗಿದ್ವಿ. ಹೋದ್ಮೇಲೆ ಅದು ತೀರ್ಥರು ನನ್ನ ವೀಲ್ ಚೇರಲ್ಲಿ ಹೋಗಿದ್ದೆ. ಸೊ ಅವಾಗ ನಂಗೆ ನಡೆಯೋಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ಕೆಲಸನೂ ಕೂತ್ಕೊಂಡಲ್ಲೇ ಮಾಡಬೇಕಿತ್ತು, ಕೂತ್ಕೊಂಡಲ್ಲೇ ಹೋಗಬೇಕಿತ್ತು. ಅವಾಗ ನಿಂದ್ರಕ್ಕೂ ಬರ್ತಿರ್ಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಮತ್ತು ಇದೊಂದು ಫೋಟೋ ಕೊಟ್ಟರು. ಅದಾದಮೇಲೆ ನಾವು ಹೊಸರುತ್ತಿ ಮಠಕ್ಕೆ ಹೋಗ್ತಾ ಇದ್ವಿ. ಇಂಜೆಕ್ಷನ್ ಸಂಬಂಧ 1 ವಾರ ಹೋಗೋಕ್ಕಾಗಲಿಲ್ಲ. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. 3ನೇ ವಾರ ಇನ್ನೇನು ಮಠಕ್ಕೆ ಹೋಗೋ ದಿನ ಹಿಂದಿನ ದಿನ, ನಾಳೆ ಮಠಕ್ಕೆ ಹೋಗ್ತೀನಿ ಅಂದರೆ ಹಿಂದಿನ ದಿನ ನಾನು ಎದ್ದು ನಿಂತೆ. ಸೊ ಮಠಕ್ಕೆ ಅವಾಗ ನಡ್ಕೊಳ್ತಾನೆ ಹೋದೆ. ಸೊ 3ನೇ ಅಜ್ಜರು ಹೇಳ್ದಂಗೆ 5 ವಾರ ಅಲ್ಲ, 3ನೇ ವಾರಕ್ಕೆ ನಂಗೆ ಹುಷಾರಾಯಿತು. ಮೊದಲೆಲ್ಲ ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ, ಮಣಿಪಾಲ್ ಹಾಸ್ಪಿಟಲ್, ವಿವೇಕಾನಂದ ಹಾಸ್ಪಿಟಲ್ ಹುಬ್ಳಿ, ಮತ್ತು ನಿಮ್ಯಾನ್ಸ್ ಬೆಂಗಳೂರು, ಆಮೇಲೆ ಇವಾಗ ಕಿಮ್ಸ್ ಹುಬ್ಳಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಿ ಸರ್. ಮೊದಲೆಲ್ಲ ಅಷ್ಟು ನಂಬ್ತಿರ್ಲಿಲ್ಲ ಸರ್ ನಾನು. ದೇವ್ರ ಹೌದು ಸರ್. ಹೆಚ್ಚಾಗಿ ದೇವ್ರ ಮೊರೆ ಹೋಗ್ತಾರೆ, ಕೆಲವರು ವೈದ್ಯಕೀಯ ವಿಜ್ಞಾನದ ಮೊರೆ ಹೋಗ್ತಾರೆ. ಹೌದು ಸರ್. ವಿಜ್ಞಾನದ ಮುಂದೆ ಯಾವ ದೇವ್ರನ್ನೂ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನಾನು ಹಂಗೆ ನಂಬಿದ್ದೆ ಸರ್. ನೀವು ವಿಜ್ಞಾನ ಒಂದು ವೈದ್ಯಕೀಯ ಸ್ಟೂಡೆಂಟ್ ಆಗಿ ದೇವರನ್ನ ಎಷ್ಟು ಮಟ್ಟಿಗೆ ನಂಬ್ತೀರಿ, ಮತ್ತು ಈಗ ನಿಮಗೆ ಆಗಿರೋ ಪವಾಡ ಅಂತ ಅನಿಸ್ತಾ ಇದೆ ಸರ್? ಮೊದಲೆಲ್ಲ ಅಷ್ಟು ದೇವ್ರನ್ನ ನಂಬ್ತಿರ್ಲಿಲ್ಲ ನಾನು. ಇವಾಗ ಹೌದು ದೇವ್ರಿದ್ದಾರೆ ಅಂತ ಅನಿಸ್ತಿದೆ ಸರ್. ಅವರೇ ಅಲ್ವ ಸರ್ ನನಗೆ ಈ ಥರ ಶಕ್ತಿ ಕೊಟ್ಟು ಎದ್ದು ನಿಲ್ಲಿಸಿದ್ದು. ಸೊ ಹೌದು, ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿತ್ತಿದ್ದು ಪವಾಡನೇ ಸರ್. ನಂದು ಮಿರಾಕಲ್ಲೇ ಆಗಿದೆ ಸರ್ ನನ್ನ ಲೈಫಲ್ಲಿ. ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಎಷ್ಟು ದಿನ ಆಯ್ತು ಮನೆಗೆ ಬಂದು? ಸೊ ತಿಂಗಳ ತೊಗೋತೀವಿ ಸರ್ ನಾವು ಟ್ರೀಟ್ಮೆಂಟು. 3-4 ದಿನ ಅಲ್ಲೇ ಅಡ್ಮಿಟ್ ಇರ್ತೀವಿ. ಇವಾಗ 3ನೇ ಇಂಜೆಕ್ಷನ್ ಮುಗೀತು ಸರ್ ನಂದು. ಸೊ 3 ಡೇಸ್ ಇದ್ದು ಬರ್ತೀವಿ. 6 ಮಂತ್ಸ್ ತೊಗೊಳಕ್ಕೆ ಹೇಳಿದ್ದಾರೆ ಸರ್. ಇದು ಲಾಂಗ್ ಟ್ರೀಟ್ಮೆಂಟು.
ಮೂರು ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಹಾಕಬೇಕು. ಸೊ ಇವಾಗ 3 ತಿಂಗಳಾಯ್ತು ಸರ್. ನನಗೆ ನಡೆಯಕ್ಕೆ ಬರಲಾರ್ದೆ 6-7 ತಿಂಗಳಾಯ್ತು ಸರ್. ಹಾಸ್ಪಿಟ್ಲಿಗೆ ಅವಾಗ ಫೆಬ್ರವರಿಯಿಂದನೂ ಹಾಸ್ಪಿಟಲ್ನಾಗ ಅದೀವಿ ಸರ್. ಇವಾಗ ಮೂರು ದಿನ ಅಷ್ಟೇ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದು, ಉಳಿದಿದ್ದ ದಿನ ಮನೇಲಿ ಇರ್ತೀವಿ. ಹಾಂ, ವೀಲ್ಚೇರಲ್ಲೇ ಹೋಗ್ತಿದ್ದೆ ಸರ್. ಈಗ ವೈದ್ಯರು ಹೇಳಿದ್ರ ಹಾಂ ಸರ್, ನಮ್ಮ ಅಮೃತ್ ಸರ್ HOD ನ್ಯೂರಾಲಜಿ HODನೇ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ. ನಂಗೆ ಕೈಲಾಗಿದ್ದು ಎಲ್ಲ ಟ್ರೀಟ್ಮೆಂಟು ಮಾಡೀನಿ ನಾನು. ನೀವು ದೇವ್ರ ಮೊರೆ ಹೋಗ್ರಿ, ಹೋಮ ಹವನ ಮಾಡಿಸ್ರಿ. ಅವಳಿಗಿನ್ನೂ ಯಾವ ದೇವ್ರ ಆಶೀರ್ವಾದ ಆಗಿಲ್ಲ ಅನಿಸುತ್ತೆ. ನೀವು ದೇವ್ರ ಮೊರೆ ಹೋಗ್ರಿ. ಪ್ರತಿ ಸಲನೂ ಇದನ್ನೇ ಹೇಳ್ತಿದ್ರು ಸರ್ ಅವರು. ನೀವು ಎದ್ದು ನಿಲ್ಬೇಕಾದ ದಿನ ಏನಾದರೂ ನಿಮಗೆ ಕನಸು ಅಥವಾ ಹಿಂಗೇನಾದರೂ ಈ ಥರ ಏನಾದರೂ ಬಂದಿತ್ತ ಅಥವಾ ಏನಾದರೂ ಆಶ್ಚರ್ಯಕರ ಸಂಗತಿ ನೆನಪು ಅಥವಾ ಹಿಂಗೇನಾದ್ರು ಆಗಿತ್ತ? ಕನಸೇನೂ ಇರಲಿಲ್ಲ ಸರ್. ಹಿಂಗೆ ನಾನು ತುಂಬ ಬೇಜಾರಾಗಿದ್ದೆ ಸರ್ ಅವತ್ತಿನ ದಿನ. ಅಪ್ಪ ಅಮ್ಮಂಗೂ ಬೇಜಾರು ಮಾಡಿ, ಸಿಟ್ಟು ಮಾಡಿ, ನನ್ನ ಜೀವನ ಇಲ್ಲೇ ಆಯ್ತು, ನಂಗೆ ಹೊರಗೆ ಕರ್ಕೊಂಡು ಹೋಗ್ರಿ, ನಾನು ಹೊರಗೆ ಹೋಗಬೇಕು, ಬೇರೆ ಜನ ಜೊತೆ ಮಾತಾಡಬೇಕು, ಸಣ್ಣ ಮಕ್ಕಳ ಜೊತೆ ಆಟ ಆಡಬೇಕು, ಇದೆಲ್ಲ ಅನಿಸಿತ್ತು ಸರ್ ನನಗೆ. ಸೊ ಅವತ್ತು ಹೋದೆ, ಅಪ್ಪ ಅಮ್ಮಂಗೂ ಬೇಜಾರು ಮಾಡಿ ಇದು ನಂಗೆ ಸೋತ್ಬಿಟ್ಟಿದ್ದೆ ಸರ್. ನಾನು ಅವತ್ತು ಅಮ್ಮನ ಕಡೆ ಹೋಗಿ, ಅಮ್ಮ ನೀನು ಹೋಗು, ನಾನು ಒಬ್ಬಳೇ ಇರ್ತೇನೆ ಅಂತ ರೂಮಲ್ಲಿ ಹಿಂದೆ ಒಬ್ಬಳೇ ಇದ್ದೆ ಸರ್. ಅವಾಗ ಏನು ಡಿಸೈಡ್ ಮಾಡಿದೆ ನಾನು, ದೇವ್ರ ಗುರುರಾಯನ್ ಇರೋದೇ ಆದ್ರೆ ನಾನು ಎದ್ದು ನಿಲ್ತೀನಿ, ಇಲ್ಲ ಅಂದ್ರೆ ಈ ಕಡೆ ಮಂಚ ಐತಿ, ನನಗೆ ಈ ಕಡೆ ಕಣ್ಣಾರು ಕಳಿ, ಈ ಕಡೆ ಬಿದ್ದರೆ ತಲೆಯಾರು ಹೋಗಲಿ, ಇಲ್ಲ ಕೆಳಕ್ಕೆ ಕುಂದ್ರೆ ಫ್ರ್ಯಾಕ್ಚರರು ಆಗಲಿ, ನಂಗೆ ಏನಾದರೂ ಆಗಲಿ, ನೀನು ನಂಬಿ ಹೇಳತ್ತೆ ನಾನು. ಸೊ ದೇವ್ರೆ, ನೀ ಏನು ತೋರಿಸಿದ್ರು ನಾನು ಅದಕ್ಕೆ ರೆಡಿ ಇದ್ದೇನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಕಳ್ಕೊಂಬಿಟ್ಟೆ, ನಾ ಏನು ಸಾಧನೆ ಮಾಡೋಕ್ಕಾಗಲ್ಲ, ನೀನೇ ದಾರಿ ತೋರಿಸ್ಬೇಕು ನಂಗೆ ಅಂತ ಎದ್ದು ನಿಂತೆ ಸರ್. ನಂಗೆ ಅವಾಗ ನಂಗೆ ನಂಬಕ್ಕೆ ಆಗಲಿ ಸರ್, ನಾ ಇದೆಲ್ಲ ಕನಸು ಅಂತ ಅನ್ಸತೈತಿ. ಸೊ ಅವಾಗ ಇಲ್ಲ, ಸಮಾಧಾನ ಮಾಡ್ಕೋಬೇಕು, ಈ ಕಡೆ ಸರ್ಕೊಂತ ಹೋದೆ ಸರ್. ಅದು ಆಯಿತು. ಮತ್ತು ಇಷ್ಟೇ ಸ್ಪೇಸ್ ಇದೆ ಸರ್, ತಡಿ ನಡೆಯೋಣ, ಒಂದು ಕಡೆ ಮಂಚ ಹಿಡ್ಕೊಂಡು ಸಡನ್ನಾಗಿ ಬೇಡ, ಒಂದು ಕಡೆ ಹಿಡ್ಕೊಂಡು ನಡೆಯತ್ತೆ ಸರ್. ಅದು ಬರಾಯ್ತು. ಸೊ ಜೋರಾಗಿ ಬೆಡ್ ಮೇಲೆ ಕುಂತು ಭಾಳ ಹತ್ತೆ ಸರ್. ನನಗೆ ಇಷ್ಟು 6-7 ತಿಂಗಳು ಬಂದಿಲ್ಲ, ಈಗ ಸಡನ್ನಾಗಿ ಬಂತಲ್ಲ ನಿಲ್ಲಕ್ಕೆ ನನಗೆ ಅಂತ ಅಮ್ಮನ ಕರೆದೆ. ಅಮ್ಮಂಗೆ ಹಿಂಗಾಯ್ತು ಅಂತ, ನೀ ಅಲ್ಲಿ ಕೂಡ ಮನ ತೋರಿಸ್ತೀನಿ, ನಾ ಒಂದೇನೋ ಮಾಡ್ತೀನಿ ಅಂತ ಎದ್ದು ನಿಂತ್ಬಿಟ್ಟೆ ಸರ್. ಅವ್ರಿಗೂ ಇದಾಗಿಲ್ಲ, ಒಂದು ಸ್ಟಿಕ್ಕರು ಬಿಡ್ಲಾರ್ದಂಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಬಂದೆ ಸರ್. ಇಷ್ಟು ದಿನ ನನ್ನ ಕೈಯಲ್ಲಿ ಇದಾಯಿತು. ಆ ದೇವ್ರ ಫೋಟೋ ನಮ್ಮ ಪಪ್ಪ ಕೊಟ್ಟಿದ್ರು ಮೊನ್ನೆ, ಇವ್ರಿಗೆ ಮೊರೆ ಹೋಗಮ್ಮ, ಇವ್ರಿಗೆ ನಂಬಮ್ಮ, ರಾಯರ್ ಅದಾರ ಅಂತಂದು, ಅದ್ರೂ ತೊಗೊಂಡು ಬೀಸಿ ಹೋಗಿದೆ ಸರ್. ನಾನು ಯಾರೂ ಇಲ್ಲ ನನ್ನ ಪಾಲಿಗೆ, ಯಾರೂ ಮಾಡಿಲ್ಲ. ತಾಯ್ತಾ ಎಲ್ಲ ಕಟ್ಸಿದ್ರು ಸರ್ ನನಗೆ, ಒಂದು ತಾಯ್ತಾ ಇಲ್ಲ ಸರ್, ಎಲ್ಲ ಬಿಚ್ಚೋಗಿದೆ. ಯಾರೂ ಏನೂ ಒಳ್ಳೇದು ಮಾಡಿಲ್ಲ ನಂಗೆ. ತೀರ್ಥರು ಕೊಟ್ಟಿದ್ದ ಫೋಟೋ, ರಾಯರ್ ಫೋಟೋನೇ ಹೋಗ್ದಿದ್ದೀನಿ ಸರ್ ನಾನು. ಅದಾಗಿ 2-3 ದಿನಕ್ಕೆ